ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಇವತ್ತಿನ ದಿನ ನಾವೇನು ಮಾಡೋಣ ಅಂದರೆ, ಒಂದಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿದರು. ಏನಂದರೆ, ಪಾಸಿಂಗ್ ಮಾರ್ಕ್ಸ್ ಅಂತಂದರೆ ಏನು, ಓಕೆನಾ, ಏನು ಪಾಸಿಂಗ್ ಮಾರ್ಕ್ಸ್ ಅಂದರೆ ಏನು, ದೆನ್ ಪಾಸ್ ಆದವ್ರು ಎಲ್ಲರೂ ಕ್ವಾಲಿಫೈಡ್ ಆಗ್ತಾರಾ ಅಂತ ಹೇಳಿ ನನಗೆ ಸುಮಾರು ಜನ ಮೆಸೇಜ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ನೋಡಿದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಪಾಸಿಂಗ್ ಅಂತಂದರೆ ಏನು, ಕ್ವಾಲಿಫೈಡ್ ಅಂದರೆ ಏನು, ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಂಗ್ ಮಾರ್ಕ್ಸ್ ಆ್ಯಂಡ್ ಕ್ವಾಲಿಫೈಡ್ ಮಾರ್ಕ್ಸ್ ಅಂದರೆ ಅಂತ ಹೇಳಿ. ಓಕೆನಾ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಹೋಗೋಣ. ಸೊ ಈ ಕೆಸೆಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಕೆಸೆಟ್ ಅಧಿಸೂಚನೆ ಒಳಗಡೆ ಕೊಟ್ಟಿದ್ದಾರೆ. ಏನಂತ ಅಂದರೆ, ಇಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಕೊಟ್ಟಿದ್ದಾರೆ. ಏನಂದರೆ, ಇಲ್ಲಿ ನೋಟಿಫಿಕೇಷನ್, ಇದು ನೋಟಿಫಿಕೇಷನ್ನ ಇಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ಏನಿದೆ, ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಸೇರಿ ಒಟ್ಟು 40% ಅಂಕಗಳು, ಹಾಗೂ ಎರಡು ಪತ್ರಿಕೆಗಳನ್ನು ಸೇರಿ ಒಟ್ಟು 35% ಅಂಕಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದೆ. ಏನು ಹಿಂಗಂದರೆ, ಇಲ್ಲಿ ಏನಕ್ಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ, ಇವಾಗ ನಮಗೆ ಕೆಸೆಟ್ ಮಾರ್ಕ್ಸು, ಟೋಟಲ್ ಮಾರ್ಕ್ಸು ಎಷ್ಟಿದ್ದಾವೆ, 300 ಮಾರ್ಕ್ಸು. ಈ 300 ಮಾರ್ಕ್ಸ್ ಒಳಗಡೆ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀನಿ ನಿಮಗೆ. ಇಲ್ಲಿ ಟೋಟಲ್ ಎಷ್ಟು ನಮಗೆ 300 ಮಾರ್ಕ್ಸಿಗೆ ಇರೋದು. ಇಲ್ಲಿ GMA ಅಂತ ಹೇಳಿ ಬಂದರೆ 40% ಈಸ್ ಅ ಪಾಸಿಂಗ್ ಮಾರ್ಕ್ಸ್, ಹೌದಾ. ಸೊ ಇದ್ರದ್ದು 300 ಇಂಟು 40 ಡಿವೈಡೆಡ್ ಬೈ 100 ಮಾಡಿದರೆ ನಮಗೆ ಎಷ್ಟು ಸಿಗ್ತವೆ ಮಾರ್ಕ್ಸು, 120 ಮಾರ್ಕ್ಸ್, ಹೌದಾ. ನೆಕ್ಸ್ಟು ಅದರ್ ಕ್ಯಾಟಗರೀಸ್ನ ನೋಡಿದರೆ ಅಲ್ಲಿ ಎಷ್ಟಿದೆ ಅಂದರೆ 35% ಇದೆ. ಸೊ 35 ಡಿವೈಡೆಡ್ ಬೈ 100 ಅಂತ ಹೇಳಿ ಮಾಡಿದರೆ ಎಷ್ಟಾಗುತ್ತೆ ಅಂದರೆ 105 ಆಗುತ್ತೆ. ಇದು ಪಾಸಿಂಗ್ ಮಾರ್ಕ್ಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕಟ್ ಆಫ್ ಏನಾದರೂ 120 ನಿಂತರೆ ಆ ಪರ್ಸನ್ನು 120 ಆರ್ 20+ ಮಾರ್ಕ್ಸ್ನ ತೆಗೆದಿದ್ರೆ ಅವ ಪಾಸ್ ಆಗ್ತಾನೆ ಅಂತ ಅರ್ಥ. ಯಾರು GM ಇರೋನು, ಓಕೆನಾ. ಸೊ ಇನ್ನೂ ಅರ್ಥ ಆಗಲಿಲ್ವಾ ಅಂದರೆ, ಕಟ್ ಆಫ್ನ ಅಬ್ಸರ್ವ್ ಮಾಡ್ತಾ ಬರ್ರಿ. ಎಲ್ಲ ಸಬ್ಜೆಕ್ಟ್ ಕಟ್ ಆಫ್ಸು ಮೋರ್ ದ್ಯಾನ್ 105ನೇ ಇರ್ತವೆ. ಯಾವ 90, 85 ಈ ಥರ ಕಟ್ ಆಫ್ನ ನಾವು ಅಬ್ಸರ್ವ್ ಮಾಡೋದೇ ಇಲ್ಲ. ಅಂದರೆ ಅಟ್ಲೀಸ್ಟ್ ಏನು, ಅದರ್ ಕ್ಯಾಟಗರಿಯಲ್ಲಿರೋರು 105 ಮೇಲೇ ತೆಗಿಬೇಕು, GM ಅಲ್ಲಿರೋರು 120 ಮೇಲೇ ತೆಗಿಬೇಕು ಅಂತ. ಅಂದರೆ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳಬೇಕು ಅಂದರೆ, ಕಟ್ ಆಫ್ ಯಾವಾಗಲೂ 120 ಮತ್ತು 105 ಮೇಲೇ ನಿಂದಿರುತ್ತದೆ ಅಂತ ನಾನು ಹೇಳ್ಬೋದು, ಓಕೆನಾ. ಸೊ ಇಲ್ಲಪ್ಪ, ಇವಾಗ ಒಂದು ಸಬ್ಜೆಕ್ಟ್ ತೊಗೊಳೋಣ. ಫಾರ್ ಎಕ್ಸಾಂಪಲ್ ಕಾಮರ್ಸ್ ಸಬ್ಜೆಕ್ಟಲ್ಲಿ ಎಲ್ಲರದು ಮಾರ್ಕ್ಸ್ನ ನೋಡಿದರೆ ಅವರೆಲ್ಲರೂ ಏನಂದರೆ 100ಕ್ಕಿಂತ ಬಿಲೋನೇ ತೆಗ್ದಿದ್ದಾರೆ ಮಾರ್ಕ್ಸ್ನ ಅಂತ ನೋಡಿದರೆ, ಸೊ ಈ ಕಾಮರ್ಸಲ್ಲಿ ಕ್ವಾಲಿಫೈಡ್ ಆದರೂ 0 ಅಂತ ಅರ್ಥ. ಯಾಕಂದರೆ ಮಿನಿಮಮ್ ಮಾರ್ಕ್ಸೇ ಅವರು ಜನರಲ್ನವರು 120, ನೆಕ್ಸ್ಟು ಅದರ್ ಕ್ಯಾಟಗರೀಸ್ ಅವರು 105ನ ತೆಗಿಬೇಕು. ಬಟ್ ಅವರು ಎಲ್ಲರೂ ಹೈಯೆಸ್ಟ್ ಮಾರ್ಕ್ಸೇ ಏನು ಅಂದರೆ ಅಪ್ಟೈನ್ಡ್ ಮಾರ್ಕ್ಸು 100 ಇದೆ ಅಂತ ಅಂದರೆ, ಅಲ್ಲಿ ಏನಾಗುತ್ತೆ ಅಂದರೆ ಕಾಮರ್ಸಲ್ಲಿ ಯಾರೂ ಕ್ವಾಲಿಫೈಡ್ ಆಗಿಲ್ಲ ಅಂತ ಅರ್ಥ. ಯಾಕಂದರೆ ಎಷ್ಟು 120 ಮತ್ತು 105ಕ್ಕಿಂತ ಜಾಸ್ತಿ ಇದ್ದರಷ್ಟೇ ಅವರು ಏನು ಪಾಸ್ ಅಂತ ಅರ್ಥ ಅಷ್ಟೇ. ಏನು, ಕೆಸೆಟ್ ಎಕ್ಸಾಮ್ ಪಾಸು, ಬಟ್ ನಾಟ್ ಅ ಕ್ವಾಲಿಫೈಡ್. ಸೊ ಇದ್ರ ಮೇಲ್ಗಡೆ 120 ಮೇಲೆ 105 ಮೇಲೆ ಯಾರ್ಯಾರು ಇದ್ದಾರಲ್ಲ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಂತ ಹೇಳಿ, ಕೆಸೆಟ್ಟಲ್ಲಿ ನಾನು ಕ್ವಾಲಿಫೈ ಆಗ್ಬೋದು ಅಂತ. ಇದ್ರ ಮೇಲ್ಗಡೆ ಏನು ಮಾರ್ಕ್ಸ್ ಇರ್ತಾವರಲ್ಲ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ, KAದವರು ಕಟ್ ಆಫ್ ಬಿಡ್ತಾರೆ. ಆ ಕಟ್ ಆಫ್ ಬಿಟ್ಟಿದ್ದು ಅಬ್ಸರ್ವ್ ಮಾಡ್ತಾ ಬರ್ರಿ, 120+ ಆ್ಯಂಡ್ 105+ ಮಾರ್ಕ್ಸ್ಗಳೇ ಇರ್ತವೆ ಕಟ್ ಆಫ್ಗಳು, ಹೌದಾ. ಸೊ ಇವಾಗ ಕಟ್ ಆಫ್ ಅಂದರೆ ಏನು ಅಂದರೆ, ಇವಾಗ 5-6% ತೊಗೊತಾರಲ್ಲ, ಸೊ ಆ 6% ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ನೋಡಿ. ದೆನ್ ಇವಾಗ ಕಟ್ ಆಫ್ ಅಂತಂದರೆ ಒಂದು ಸಬ್ಜೆಕ್ಟ್ ಒಳಗಡೆ 300 ಮಾರ್ಕ್ಸು, ಹೌದಾ. ಸಬ್ಜೆಕ್ಟಲ್ಲಿ ಟೋಟಲ್ 300 ಮಾರ್ಕ್ಸು. ಈ 300 ಮಾರ್ಕ್ಸ್ ಒಳಗಡೆ ನಾವು ಫಾರ್ ಎಕ್ಸಾಂಪಲ್ ಈ ಜನರಲ್ ಮೆರಿಟ್ನಲ್ಲಿರೋರನ್ನ ಒಂದು 50 ಸ್ಟೂಡೆಂಟ್ಸ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ, ಈ 50 ಸ್ಟೂಡೆಂಟ್ಸು ಏನಾಗಿರಬೇಕು, ಫಾರ್ ಎಕ್ಸಾಂಪಲ್ 250 ಎಬೋವ್ ಮಾರ್ಕ್ಸ್ ತೆಗೆದೋರು
50 ಸ್ಟೂಡೆಂಟ್ಸ್ ಇದ್ದರೆ 250 ಈಸ್ ಅ ಕಟ್ ಆಫ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂದ್ರೇನು, ಈ 50 ಸ್ಟೂಡೆಂಟ್ಸು ಏನಂದರೆ 250 ಮೇಲ್ಗಡೆನೇ ಮಾರ್ಕ್ಸ್ನ ತೆಗ್ದಿದ್ದಾರೆ ಅಂತ ಅರ್ಥ. ಸೊ ಇದೇನು ಕಟ್ ಆಫು, ನಾನು ಆಗಲೇ ಹೇಳಿದ್ನಲ್ಲ. ಸೊ ಇದೇನು ಪಾಸಿಂಗ್ ಮಾರ್ಕ್ಸಸ್ಸು. ಇದ್ರ ಮೇಲ್ಗಡೆ ಬಿದ್ದರಷ್ಟೇ, ಯಾವುದು 120 ಮತ್ತು 105 ಮೇಲ್ಗಡೆ ಬಿದ್ದರಷ್ಟೇ ನಾವೇನಾಗ್ತೀವಿ, ಪಾಸ್ ಆಗ್ತೀವಷ್ಟೇ. ಸೊ ಅವಾಗ ನಾವು ಎಲಿಜಿಬಲ್ ಆಗ್ತೀವೋ ಇಲ್ಲೋ ಅನ್ನೋದು ಯಾವಾಗ ಗೊತ್ತಾಗುತ್ತೆ, ಕೆ ಎದವರು ಕಟ್ ಆಫ್ನ ಬಿಟ್ಟಾದಮೇಲೆ. ಓಕೆನಾ ಫ್ರೆಂಡ್ಸ್? ಸರಿ, ಓಕೆ. ನೆಕ್ಸ್ಟು ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. NET ಎಕ್ಸಾಮ್ ಬಂದಿದೆ, ಯಾರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಿದ್ದಿದ್ದಾವೆ ಡೋಂಟ್ ವರಿ, ನೆಕ್ಸ್ಟ್ NET ಎಕ್ಸಾಮ್ ಇದೆ. ಸೊ ಅದನ್ನು ಕೂಡ ಫೇಸ್ ಮಾಡಿ. ಇವತ್ತೇ ಲಾಸ್ಟ್ ಡೇಟ್ ಇರೋದು NET ಎಕ್ಸಾಮಿಗೆ. ಅಪ್ಲೈ ಮಾಡಿ. ಅದೇ ಥರ NET ಎಕ್ಸಾಮ್ ರಿಲೇಟೆಡು ನಾನು ಪೇಪರ್ 1 ಕ್ಲಾಸಸ್ನ ಮಾಡ್ತಿದ್ದೀನಿ. ಅದೆಲ್ಲ ಫುಲ್ ಫ್ರೀ ಕ್ಲಾಸಸ್ ಇರುತ್ತೆ. ಡೈಲಿ 1 2 3 ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.